ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಗುರುತಿಸಿಕೊಂಡಿದ್ದ ನಟ ಮಡನೂರು ಮನು ಅವರು ಇತ್ತೀಚೆಗೆ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದ್ರು. ಅವರ ಮೇಲೆ ಸ್ನೇಹಿತೆಯೇ ಅತ್ಯಾಚಾರ ಆರೋಪವನ್ನ ಹೊರಿಸಿದ್ರು. ಬಳಿಕ ಮನು ಅವರದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಶಿವರಾಜ್ ಕುಮಾರ್ ಆಗಿರಬಹುದು, ಧ್ರುವ ಸರ್ಜಾ ಮತ್ತು ದರ್ಶನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮನು ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಮಡನೂರು ಮನುಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅವರ ಮೇಲಿದ್ದ ಹೇರಿದ್ದಂತ ನಿಷೇಧ ಏನಿತ್ತು ಆ ನಿಷೇಧವನ್ನ ತೆರವುಗೊಳಿಸಲು ತೀರ್ಮಾನವನ್ನ ಕೈಗೊಂಡಿರುವಂತದ್ದು. ಹೌದು, ಇನ್ನು ದರ್ಶನ್, ಶಿವಣ್ಣ, ಧ್ರುವ ಸರ್ಜಾ ಬಗ್ಗೆ ಮಡನೂರು ಮನು ಕೆಟ್ಟದಾಗಿ ಮಾತನಾಡಿದ್ರು. ಅದರಿಂದಾಗಿ ಅಭಿಮಾನಿಗಳು ಕೂಡ ಗರಂ ಆಗಿದ್ರು. ಅವರ ಏನು ಆಡಿಯೋ ವೈರಲ್ ಆದ ಬೆನ್ನಲ್ಲೇ 100ಕ್ಕೂ ಅಧಿಕ ಕೇಸ್ಗಳು ಮನು ಮೇಲೆ ದಾಖಲು ಮಾಡಲಾಗಿತ್ತು. ಚಿತ್ರರಂಗದಿಂದ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ದರ್ಶನ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು, ಇವರ ಅಭಿಮಾನಿಗಳೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ಮೂವರು ಸ್ಟಾರ್ ಕಲಾವಿದರ ಬಳಿ ಕ್ಷಮೆ ಕೇಳಲು ಮಡನೂರು ಮನು ಮುಂದಾಗ್ತಾರೆ. ಧ್ರುವ ಸರ್ಜಾ ಅವರ ಬಳಿ ಕ್ಷಮೆ ಕೂಡ ಕೇಳಿದ್ರು, ಅವರು ಕೂಡ ಕ್ಷಮಿಸಿದ್ರು. ಆದ್ರೆ ಕ್ಷಮೆ ಕೇಳಲು ಏನು ಮನು ಅವರು ಶಿವರಾಜ್ ಕುಮಾರ್ ಅವರ ಮನೆ ಮುಂದೆ ಕಾದು ಸುಸ್ತಾಗಿದ್ರು ಕೂಡ ಶಿವಣ್ಣನ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಇದೀಗ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಅವರನ್ನ ಮನು ಭೇಟಿಯಾಗಿದ್ದಾರೆ. ಮೂವರು ನಟರಿಗೂ ಕೂಡ ಕ್ಷಮೆಯನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಮಡನೂರು ಮನು ಕ್ಷಮೆ ಕೇಳಿ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನ ನೀಡೋದಾಗಿ ಉಮೇಶ್ ಬಣಕಾರ್ ಅವರು ಹೇಳಿರುವಂತದ್ದು. ಮನು ವಿವಾದ ಕೋರ್ಟ್ ಮೆಟ್ಟಲೇರಿತು. ಪ್ರಾಯಶ್ಚಿತ ಪಾಪ ಪ್ರಜ್ಞೆ ಅವರಿಗೆ ಕಾಡಿದೆ. ಈ ಕ್ಷಮಾಪಣೆಯ ಕಾಗದ ನೀಡಿದ್ದಾರೆ. ಬಹಿರಂಗವಾಗಿ ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಅದನ್ನ ಪುರಸ್ಕರಿಸ್ತೇವೆ ಅಂತ ಉಮೇಶ್ ಬಣಕಾರ್ ಅವರು ಹೇಳಿರುವಂತದ್ದು ಮತ್ತು ಒಂದು ರೀತಿಯಾಗಿ ಒಂದು ಬುದ್ಧಿ ಮಾತನ್ನ ಕೂಡ ಹೇಳಿದ್ದಾರೆ. ಮುಂದೆ ಈ ರೀತಿ ವಿವಾದ ಆಗದಂತೆ ನೋಡ್ಕೊಳ್ಳಿ. ಹಿರಿಯರು ಚಿತ್ರರಂಗವನ್ನ ಕಟ್ಟಿ ಬೆಳೆಸಲು ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ನೀವು ಇನ್ನೂ ಕೂಡ ಉದಯೋನ್ಮುಖರು, ನಿಮಗೆ ಒಂದು ಭವಿಷ್ಯ ಇದೆ. ಮತ್ತೆ ಈ ರೀತಿಯಾಗಿ ತಪ್ಪು ನಡೆದ್ರೆ ನಾವಂತೂ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಮಡನೂರು ಮನುಗೆ ಉಮೇಶ್ ಬಣಕಾರ್ ಅವರು ಬುದ್ಧಿಯನ್ನ ಹೇಳಿದ್ದಾರೆ. ಮತ್ತು ಅವರ ಏನು ನಿಷೇಧ ಇತ್ತು ಚಿತ್ರರಂಗದಿಂದ ಮಡನೂರು ಮನು ಅದನ್ನ ವಜಾ ಮಾಡಿರುವಂತದ್ದು.